ಓಂ ನಮಃ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶುಭಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಅಗರಬತ್ತಿಗಳನ್ನು ಪೂಜೆಯಲ್ಲಿ ಏಕೆ ಬಳಸಲಾಗುತ್ತೆ, ಅಗರಬತ್ತಿ ಸುಡುವುದರ ಬಗೆಗಿನ ಧಾರ್ಮಿಕ, ವೈಜ್ಞಾನಿಕ ಹಾಗೂ ಸಾಮಾಜಿಕ ದೃಷ್ಟಿಕೋನಗಳು ಏನು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಇಂಥ ಉಪಯುಕ್ತ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡಿದರೆ ತುಂಬ ಮಂದಿಗೆ ಗೊತ್ತಾಗುತ್ತೆ ಅದರ ಬಗ್ಗೆ. ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ, ವೈದ್ಯಕೀಯ ಸಮಸ್ಯೆ ಇದ್ದು ಧಾರಾಳವಾಗಿ ಮುಕ್ತವಾಗಿ ನನಗೆ ಡೀಟೇಲ್ ಆಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಏನು ಸಮಸ್ಯೆ ಅನ್ನೋದನ್ನು ಬರೆದು ಕಳಿಸಿದ್ರೆ ನನಗೆ ಈಸಿ ಆಗುತ್ತೆ ಅದಕ್ಕೆ ಉತ್ತರ ಕೊಡೋಕ್ಕೆ ಅಥವಾ ಪರಿಹಾರ ಹೇಳೋಕ್ಕೆ. ಕೆಲವರು ಡೇಟ್ ಆಫ್ ಮಾತ್ರ ನಮೂದಿಸ್ತಾರೆ. ಖಂಡಿತವಾಗ್ಲೂ ಸಮಸ್ಯೆ ಏನು ಅಂತ ನಮೂದಿಸಿ. ಹಾಗೆಯೇ ಒಂದು ವೇಳೆ ಡೇಟ್ ಆಫ್ ಬರ್ತ್ ಅಂದರೆ ರಾಶಿ ನಕ್ಷತ್ರ ಗೊತ್ತಿದ್ರೆ ಡೇಟ್ ಆಫ್ ಬರ್ತನ್ನು ಹಾಕಿ ನಾನೇ ಅದನ್ನು ರಾಶಿ ನಕ್ಷತ್ರವನ್ನು ಗಮನಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗಬಹುದು. ಖಂಡಿತವಾಗ್ಲೂ ಅದನ್ನು ಚೆಕ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ, ಏನೇ ಡೌಟ್ಸ್ ಇದ್ದರೂ ಕೂಡ ಕೇಳಬಹುದು. ಅದರ ಬಗ್ಗೆ ವಿಡಿಯೋ ಮಾಡಿ ಕೂಡ ಹಾಕ್ತೇನೆ. ಅಗತ್ಯ ಇದ್ದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದನೂ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಅಗರಬತ್ತಿ ಸುಡುವುದನ್ನು ಅಂದರೆ ನಾವು ಮನೆಯಲ್ಲೂ ದೇವರಿಗೆ ದೀಪ ಹೊತ್ತಿಸುವಾಗ ಅಗರಬತ್ತಿಯನ್ನು, ಎಲ್ಲ ಧಾರ್ಮಿಕ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಅಗರಬತ್ತಿಯನ್ನು ಹೊತ್ತಿಸುವಂಥದ್ದು. ಅದರ ಒಂದು ವೈಜ್ಞಾನಿಕ ಮತ್ತು ಧಾರ್ಮಿಕ, ಸಾಮಾಜಿಕ ವಾಗಿ ಅದನ್ನು ಯಾಕೆ ಹೊತ್ತಿಸುವಂಥದ್ದು, ಸುಡುವಂಥದ್ದು ಅನ್ನೋದನ್ನು ನೋಡೋಣ. ಅಗರಬತ್ತಿಯನ್ನು ಸುಡುವುದು ಮಂಗಳಕರ, ಸಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಎಂಬುದು ಕೆಲವರ ನಂಬಿಕೆ. ಆದರೆ ಕೆಲವರು ಅದನ್ನು ಧಾರ್ಮಿಕ ಅರ್ಥದಲ್ಲಿ ಮಾತ್ರ ಪರಿಗಣಿಸುತ್ತಾರೆ. ಅಗರಬತ್ತಿಗಳನ್ನು ಸುಡುವ ಪ್ರಾಚೀನ ಅಭ್ಯಾಸವು ವಿವಿಧ ಸಂಸ್ಕೃತಿಗಳಲ್ಲಿ, ಧರ್ಮಗಳಲ್ಲಿ ನಾವು ನೋಡಬಹುದು. ಇದನ್ನು ಹಿಂದೂ, ಬೌದ್ಧ, ಸಿಖ್, ಜೈನ, ಇಸ್ಲಾಮಿಕ್ ಮತ್ತು ಬಹಾಯಿ ಧರ್ಮಗಳಲ್ಲಿ ಗಣನೀಯವಾಗಿ ಬಳಸಲಾಗುತ್ತೆ. ಇದು ಸಮಾಜದ ಧಾರ್ಮಿಕ ಅಥವಾ ಸಾಮಾಜಿಕ ಸಮಾರಂಭ, ಪೂಜೆ, ಶುಭ ಕಾರ್ಯ, ಧಾರ್ಮಿಕ ಆದರ್ಶಗಳ ಒಂದು ಭಾಗ ಅಂತಲೇ ಪರಿಗಣಿಸಲಾಗಿದೆ. ಹಾಗೆಯೇ ಆಧ್ಯಾತ್ಮಿಕ ಆಯಾಮದಲ್ಲಿ ನೋಡೋದಾದರೆ ಧ್ಯಾನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಅಗರಬತ್ತಿಗಳನ್ನು ಸುಡುವ ಕ್ರಿಯೆಯನ್ನು ಸಹ ಬಳಸಲಾಗುತ್ತೆ. ಇದು ಶಾಂತಿ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ಉತ್ತೇಜಿಸುವಂಥದ್ದು ಮತ್ತು ಧ್ಯಾನದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುವಂಥದ್ದು, ನೆನಪಿಟ್ಕೊಳ್ಳಿ. ಹಾಗೆಯೇ ಧಾರ್ಮಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ಅಗರಬತ್ತಿಗಳನ್ನು ಸುಡುವ ಕ್ರಿಯೆಯನ್ನು ವಿವಿಧ ಧಾರ್ಮಿಕ ಸಂಸ್ಕೃತಿಗಳಲ್ಲಿ ಆರಂಭಿಕ ಪ್ರಯತ್ನ ಅಂತ ಪರಿಗಣಿಸಲಾಗುತ್ತೆ. ಇದನ್ನು ದೇವರು ಅಥವಾ ದೇವತೆಗಳಿಗೆ ನಂಬಿಕೆ ಮತ್ತು ಸಮರ್ಪಣೆಯ ಸಂಕೇತ ಅಂತಲೂ ಪರಿಗಣಿಸಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಅಗರಬತ್ತಿಗಳನ್ನು ದೀಪದ ರೂಪದಲ್ಲಿ ಬೆಳಗಿಸಲಾಗುತ್ತೆ. ಅಂದರೆ ನಾವು ದೀಪ ಇಡುವ ಬೆಳಗ್ಗೆ ಮತ್ತು ಸಂಜೆ ದೀಪ ಇಡುವ ಸಮಯದಲ್ಲೂ ಕೂಡ ಅಗರಬತ್ತಿಗಳನ್ನು ಇಟ್ಟೇ ಇಡುವಂಥ ಒಂದು ಪ್ರಕ್ರಿಯೆ ಇರುವಂಥದ್ದು. ಇದನ್ನು ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಬಳಸಲಾಗುತ್ತೆ. ಇದಲ್ಲದೆ ದೇವಾಲಯಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ, ಮನೆಗಳಲ್ಲಿ ಅಗರಬತ್ತಿಗಳನ್ನು ಅರ್ಪಿಸಲು ಸಹ ಇದನ್ನು ಬಳಸಲಾಗುತ್ತೆ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ಅಗರಬತ್ತಿಗಳನ್ನು ಸುಡುವುದಕ್ಕೆ ಕೇವಲ ಧಾರ್ಮಿಕ ದೃಷ್ಟಿಕೋನಗಳು ಮಾತ್ರವಲ್ಲ, ವೈಜ್ಞಾನಿಕ ದೃಷ್ಟಿಕೋನದಲ್ಲೂ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ವ್ಯಕ್ತಿಯ ಭಾವನೆಗಳನ್ನು ಸೂಕ್ಷ್ಮಗೊಳಿಸುವ ಶಬ್ದಗಳು ಮತ್ತು ಪರಿಮಳಗಳ ಪ್ರಕಾರಗಳೊಂದಿಗೆ ಅಗರಬತ್ತಿಯು ಕಾರ್ಯನಿರ್ವಹಿಸುತ್ತದೆ. ಇದು ಧ್ಯಾನ, ಸಾವಧಾನತೆಯನ್ನು ಉತ್ತೇಜಿಸುತ್ತದೆ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಸುಗಮಗೊಳಿಸುತ್ತದೆ. ಖಂಡಿತವಾಗ್ಲೂ ಇದು ನಿಜ ಕೂಡ. ಹಾಗೆಯೇ ಸಾಮಾಜಿಕ ಸಂಗೀತ, ಧಾರ್ಮಿಕ ಪ್ರವಾಸ, ಸಮಾಜದ ಪ್ರಮುಖ ಹಬ್ಬಗಳು, ಘಟನೆಗಳು ಮತ್ತು ಸಮುದಾಯದ ಸಾಮೂಹಿಕ ಧ್ಯಾನದಂಥ ಸಾಮೂಹಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಗರಬತ್ತಿಗಳನ್ನು ಸುಡುವುದು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಇದಲ್ಲದೆ ಇದು ಸಾಮಾಜಿಕ ದೃಷ್ಟಿಯಿಂದಲೂ ಏಕತೆ, ಸಾಮರಸ್ಯ, ಸಮೃದ್ಧಿಯ ಭಾವನೆಯನ್ನು ಉತ್ತೇಜಿಸುತ್ತದೆ. ಅಂದರೆ ಬೇರೆ ಬೇರೆ ಪರಿಮಳ ಯುಕ್ತವಾದಂಥ ಅಗರಬತ್ತಿಗಳನ್ನು ನಾವು ಮನೆಯಲ್ಲಿ ಪೂಜಾ ಸಮಯದಲ್ಲಿ ಸುಡುವಂಥದ್ದು. ಅದು ಎಷ್ಟು ಪರಿಮಳ ಅಂದರೆ ಮನೆಯೆಲ್ಲ ಘಮ 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 ಅಂತ ಹರಡ್ತಾ ಇರುತ್ತೆ. ಎಲ್ಲೋ ನಮಗೆ ಒಂದು ಏನಾಗುತ್ತೆ, ಮೂಡನ್ನು ರಿಫ್ರೆಶ್ ಮಾಡುತ್ತೆ. ಆ ಒಂಥರ ಸಕಾರಾತ್ಮಕತೆ, ಪಾಸಿಟಿವಿಟಿ ಒಂದು ಬರುವಂಥದ್ದು. ಅಥವಾ ನಾವು ಮೆಡಿಟೇಷನ್ ಮಾಡುವಾಗ ಈ ಥರ ಅಗರಬತ್ತಿಗಳನ್ನು ಹೊತ್ತಿಸಿ ಇಡುವುದರಿಂದ ಕೂಡ ನಮ್ಮ ಧ್ಯಾನ ಏನಿರುತ್ತೆ, ಆ ಮೆಡಿಟೇಷನ್ ಅನ್ನೋದು ಅದು ಪಾಸಿಟಿವ್ ವೇಯಲ್ಲಿ ನಮಗೆ ಒಂದು ಒಳ್ಳೆಯದು ಮಾಡುವಂಥದ್ದು. ಒಂಥರ ಆ ಧ್ಯಾನಕ್ಕೆ ಅದೇನೋ ಒಂದು ಒಳ್ಳೆಯ ಒಂದು ಉತ್ಸಾಹ, ಉಲ್ಲಾಸವನ್ನು ಕೊಡುವಂಥದ್ದು. ಖಂಡಿತವಾಗ್ಲೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಗರಬತ್ತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಮ್ಮ ಧಾರ್ಮಿಕ ನೆಲೆಯಲ್ಲಿ ನೋಡಿದಾಗ. ಹೀಗಾಗಿ ಅಗರಬತ್ತಿಗಳನ್ನು ಸುಡುವ ಪ್ರಕ್ರಿಯೆಯು ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಅಂಶಗಳಿಂದ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡ ಪ್ರಮುಖವಾಗಿರುತ್ತದೆ. ಅಷ್ಟು ಶಕ್ತಿ ಇದೆ ಒಂದು ಅಗರಬತ್ತಿಗೆ.
ನೀವು ನೋಡ್ಬೋದು ಮನೆಯಲ್ಲಿ ನೀವು ದೀಪ ಹಚ್ಚಿಟ್ಟಾಗ ಅಗರಬತ್ತಿಯನ್ನು ಕೂಡ ಹಚ್ಚಿಡುವಂಥದ್ದು. ಅದು ಎಷ್ಟು ಸುವಾಸನೆ, ಬೇರೆ ಬೇರೆ ಸುವಾಸನೆಯುಕ್ತವಾದಂಥ ಅಗರಬತ್ತಿಗಳು ಇರುವಂಥದ್ದು. ಅದನ್ನು ನಾವು ಹೊತ್ತಿಸಿಡುವಾಗ ಅದರಿಂದ ಬರುವ ಆ ಪರಿಮಳ ನಮ್ಮನ್ನೆಲ್ಲೋ ಕೊಂಡೋಗುತ್ತೆ ಅಲ್ವಾ. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕೊಡುವಂಥದ್ದು. ಮನೆಯಲ್ಲಿ ಕೂಡ ಒಂದು ಪಾಸಿಟಿವಿಟಿ ಇರುವ ಹಾಗೆ ನಮಗೆ ಅನುಭವ ಆಗುತ್ತೆ ಆ ಸಮಯದಲ್ಲಿ. ಹಾಗೆಯೇ ವೈಜ್ಞಾನಿಕ ದೃಷ್ಟಿಕೋನ ಪ್ರಮುಖವಾಗಿದೆ. ಇದರ ಬಳಕೆ ಭಾವನಾತ್ಮಕ ಸಮತೋಲನ, ಗಮನವನ್ನು ಉತ್ತೇಜಿಸುತ್ತೆ. ಹಾಗೂ ಅಗರಬತ್ತಿಗಳನ್ನು ಸುಡುವುದು ಸಮೃದ್ಧ, ಶಾಂತಿಯುತ ಸಮಾಜವನ್ನು ನಿರ್ಮಿಸುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತೇನೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.